ಹಾಸನದಲ್ಲಿ ವಿಡಿಯೋ ವೈರಲ್ ಆಗಿರೋ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕಾರ್ತಿಕ್ ಗೌಡ ಮಲೇಷಿಯಾಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಗೌಡ ಸದ್ಯ ಮಲೇಷಿಯಾಗೆ ಎಸ್ಕೇಪ್ ಆಗಿದ್ದಾನೆ. ಆತ ಕೂಡ ರಾಜ್ಯದಲ್ಲಿಲ್ಲ, ದೇಶದಲ್ಲೂ ಇಲ್ಲ. ಈ ಕಾರ್ತಿಕ್ ವಿಡಿಯೋ ವೈರಲ್ ಮಾಡಿದ್ದಾನೆ ಅನ್ನೋದು ವದಂತಿ. ಸೊ ಕಾರ್ತಿಕ್ನ ವಿಚಾರಣೆ ಮಾಡೋದಕ್ಕೆ SIT ಕೂಡ ಪ್ಲಾನ್ ಮಾಡಿತ್ತು. ಇದರ ಬೆನ್ನಲ್ಲೇ ಕಾರ್ತಿಕ್ ಮಲೇಷಿಯಾಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಳಿ ಈ ಮುಂಚೆ ಕಾರು ಚಾಲಕ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ತಿಕ್ ಎಲ್ಲವನೇವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಳ್ಳಿ. ಮತ್ತೆ ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಅವತ್ತು ಯಾತಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳಿಗೆ ಕೊಟ್ಟರು, ಯಾರು ಕೊಟ್ಟವರು? ಮಲೇಷಿಯಾದಲ್ಲಿದ್ದಾನೆ. ಯಾರು ಕಳಿಸಿರೋದು ಮಲೇಷಿಯಾಗೆ ಅವನ್ನ? ಕಾರ್ತಿಕ್ನ. ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿದೆ? ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಬಿಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ಕೆಣಕವ್ರೆ, ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕಿ ಆ ಕಾರ್ತಿಕ್ನ, ಆಮೇಲೆ ಚರ್ಚೆ ಮಾಡ್ತೀವಿ. ಇದು ಈ ಕಾರ್ತಿಕ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ CM HD ಕುಮಾರಸ್ವಾಮಿ ಈ ರೀತಿಯಾಗಿ ಕಿಡಿಕಾರಿದ್ರು. ಎಲ್ಲಿದ್ದಾನೆ ಆತ? ಈ ವಿಡಿಯೋ ಹರಿಬಿಟ್ಟಿದ್ದ ಆತ. ಆದರೆ ಈಗ ಆತ ಎಲ್ಲಿದ್ದಾನೆ? ಮಲೇಷ್ಯಾದಲ್ಲಿದ್ದಾನೆ. ಹಾಗಿದ್ರೆ ಮಲೇಷ್ಯಾಗೆ ಆತನನ್ನು ಕಳಿಸಿದ್ದಾದ್ರು ಯಾರು? ಈ ವಿಡಿಯೋ ಮಾಡಿಸಿದ್ದು ಅಷ್ಟು ಬೇಗ ಚಾನಲ್ಗಳಿಗೆ ಕೊಟ್ಟಿದ್ದು ಅಥವಾ ಜನರನ್ನು ತಲುಪೋ ಹಾಗೆ ಮಾಡಿದ್ದು ಯಾಕೆ? ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ. ನನ್ನನ್ನು ಕೆಣಕಿದ್ದಾರೆ. ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅದನ್ನು ನಾನು ನಿಭಾಯಿಸ್ತೀನಿ. ಆದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಅಂತ ಕಾರ್ತಿಕ್ ಗೌಡ ವಿರುದ್ಧ ಕಿಡಿಕಾರಿದ್ದಾರೆ. ಸೊ ಕಾರ್ತಿಕ್ ಗೌಡ ಹೇಳ್ಕೊಂಡಿರೋ ಹಾಗೆ ತನ್ನ ಬಳಿ ಇದ್ದಂಥ ಪೆನ್ಡ್ರೈವ್ ಅದನ್ನು ವಕೀಲ BJPಯ ನಾಯಕ ಆಗಿರುವಂಥ ದೇವರಾಜೇಗೌಡರಿಗೆ ನಾನು ಮೊದಲಿಗೆ ಕೊಟ್ಟಿದ್ದು, ಅವರಿಂದನೇ ಇದು ಲೀಕ್ ಆಗಿದೆ ಅನ್ನುವಂಥ ಆರೋಪ ಆತ ಮಾಡ್ತಾ ಇರೋದು. ಬಟ್ ಆತನೇ ಎಲ್ಲದರ ರುವಾರಿ, ಆತನೇ ಇಷ್ಟಕ್ಕೂ ಕಾರಣ ಅಂತ ಹೇಳಿ HDK ಕಿಡಿಕಾರಿದ್ದಾರೆ. SIT ಕೂಡ ಆ ನಿಟ್ಟಿನಲ್ಲಿ, ಅಂದರೆ ಈ ವಿಡಿಯೋ ಹರಿಬಿಟ್ಟಿದ್ದು ಎಲ್ಲಿಂದ, ಅದರ ಮೂಲ ಪತ್ತೆ ಹಚ್ಚೋದಕ್ಕೆ ಮುಂದಾದಾಗ, ಇದೇ ಕಾರ್ತಿಕ್ ಗೌಡನನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ SIT ಟೀಮ್ ಮುಂದಾದಾಗ ಆತ ಕೂಡ ಇಲ್ಲಿಲ್ಲ, ದೇಶ ಬಿಟ್ಟು ಹೋಗಿದ್ದಾನೆ, ಸದ್ಯ ಮಲೇಷಿಯಾದಲ್ಲಿದ್ದಾನೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಇದೆಲ್ಲವೂ ಪ್ರೀ ಪ್ಲ್ಯಾಂಡ್, ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಕಾರ್ತಿಕ್ ವಿರುದ್ಧ ರೇವಣ್ಣ ಮಾಜಿ ಕಾರು ಚಾಲಕ ವಿಡಿಯೋ ಹರಿಬಿಟ್ಟಿರುವಂಥ ಆರೋಪ ಎದುರಿಸ್ತಾ ಇರುವಂಥ ಕಾರ್ತಿಕ್ ವಿರುದ್ಧ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. SIT ತನಿಖೆ ಈಗ ಎರಡು ಆಯಾಮಗಳಲ್ಲಿ ಸಾಗ್ತಾ ಇದೆ. ಒಂದು, ಆರೋಪ ಎದುರಿಸ್ತಾ ಇರುವಂಥ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಿರುವಂಥ ಆರೋಪ ಮತ್ತು ಸಂತ್ರಸ್ತೆಯರ ಹೇಳಿಕೆ ವಿಚಾರವಾಗಿ. ಮತ್ತೊಂದು, ಈ ವಿಡಿಯೋಗಳನ್ನು ಹರಿಬಿಟ್ಟಿದ್ದು ಯಾರು, ಈ ವಿಡಿಯೋಗಳ ಹರಿಬಿಡುವಿಕೆ ಅದರ ಮೂಲ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದರ ಮೂಲ ಪತ್ತೆ ಹಚ್ಚೋದಕ್ಕೂ ಕೂಡ SIT ತನಿಖೆಯನ್ನು ಶುರು ಮಾಡಿದೆ. ಈ ಎರಡು ಕೇಸ್ಗಳಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾರ್ತಿಕ್ನನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ SIT ಟೀಮ್ ಮುಂದಾಗಿದ್ದರೆ ಕಾರ್ತಿಕ್ ಗೌಡ SIT ಟೀಮ್ಗೆ ಸಿಕ್ಕಿಲ್ಲ. ಯಾಕಂದರೆ ದೇಶದಲ್ಲಿಲ್ಲ ಆತ, ಸದ್ಯ ಮಲೇಷಿಯಾದಲ್ಲಿದ್ದಾನೆ ಅನ್ನೋ ಮಾಹಿತಿ HD ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥ ಆರೋಪ ಅದು. ಸದ್ಯ ಕಾರ್ತಿಕ್ ಗೌಡ ಮಲೇಷಿಯಾದಲ್ಲಿದ್ದಾನೆ, ಆತನನ್ನು ಅಲ್ಲಿ ಕಳಿಸಿದ್ಯಾರು, ಆತನ ಕಡೆಯಿಂದ ಈ ರೀತಿ ವಿಡಿಯೋ ಮಾಡಿಸಿ ಒಂದು ಸ್ಪಷ್ಟನೆ ಕೊಡಿಸೋ ರೀತಿ ಇಷ್ಟು ಬೇಗ ಮಾಧ್ಯಮಗಳ ಮೂಲಕ ಜನರಿಗೆ ತಲುಪೋ ಹಾಗೆ ಮಾಡಿದ್ಯಾರು ಅಂತೆಲ್ಲ ಸಾಕಷ್ಟು ಆರೋಪಗಳನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ. SIT ಕೂಡ ಆದಷ್ಟು ಬೇಗ ಕಾರ್ತಿಕ್ನನ್ನು ಕರೆತಂದು ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸೋದಕ್ಕೆ ಮುಂದಾಗುತ್ತಾ ಅಥವಾ ಮುಂದಿನ ಬೆಳವಣಿಗೆಗಳು ಏನು ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಈ ವಿಡಿಯೋಗಳು ಹೊರಗೆ ಬಂದಿದ್ದೆ ಹೇಗೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮಲೇಷಿಯಾದಲ್ಲಿದ್ದಾನೆ ಅನ್ನೋ ಆರೋಪ HD ಕುಮಾರಸ್ವಾಮಿ ಅವರದ್ದು. ಸೊ ಇದರ ಹಿಂದೆ 420 ಬ್ರದರ್ಸ್ ಇದ್ದಾರೆ ಅನ್ನೋ ಆಕ್ರೋಶದ ಮಾತುಗಳನ್ನು ಆಡಿದ್ರು. ಸೊ SIT ಈಗ ಈತನನ್ನು ವಿಚಾರಣೆ ಮಾಡಬೇಕು ಅಂದರೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಅಂತ? ಖಂಡಿತವಾಗಿಯೂ ವಿಜಯ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕುತೂಹಲ ಕೆರಳಿಸಿರುವಂತಹದ್ದು ಅಥವಾ ಪ್ರಮುಖ ವ್ಯಕ್ತಿ ಅಂತ ಹೇಳೋದಾದ್ರೆ ಕಾರ್ತಿಕ್ ಗೌಡ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ವಿಡಿಯೋಗಳೆಲ್ಲವೂ ಕೂಡ ಮೊದಲಿಗೆ ಕಾರ್ತಿಕ್ ಗೌಡ ಹತ್ರ ಇತ್ತು, ಮತ್ತೆ ಕಾರ್ತಿಕ್ ಗೌಡ ಅವರ ಕಡೆಯಿಂದನೇ ಇವು ಸರ್ಕ್ಯುಲೇಟ್ ಆಗಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗಾಗಲೇ ಕಾರ್ತಿಕ್ ಗೌಡ ಅವರು ಒಂದು ವಿಡಿಯೋವನ್ನು ಮಾಡಿ ಅದನ್ನು ಹರಿಬಿಡುವ ಮೂಲಕ ಈಗಾಗಲೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂತಹದ್ದು. ನಾನು ದೇವರಾಜೇಗೌಡರಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಹ ಈ ಒಂದು ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿಲ್ಲ ಅಥವಾ ಕೊಟ್ಟಿಲ್ಲ, ಯಾವುದೇ ರೀತಿಯಾದಂಥ ಕಾಂಗ್ರೆಸ್ ಲೀಡರ್ಗಳಿಗೂ ಕೂಡ ನಾನು ಕೊಟ್ಟಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲೇ SIT ಅಧಿಕಾರಿಗಳ ಮುಂದೆ ಹಾಜರಾಗುವಂತಹ ವೇಳೆ
ಅಥವಾ SIT ಅಧಿಕಾರಿಗಳು ನನಗೇನಾದರೂ ನೋಟಿಸ್ ಕೊಟ್ಟು ಕರೆದು ಹೇಳಿಕೆಯನ್ನು ಪಡೆಯುವಂಥ ವೇಳೆ ಕೂಲಂಕುಷವಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ನಾನು ಹಂಚಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ರು. ಈಗಾಗಲೇ SIT ಅಧಿಕಾರಿಗಳು ಅಥವಾ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂತಹದ್ದು, ಕಾರ್ತಿಕ್ ಗೌಡ ಈಗಾಗಲೇ SIT ಮುಂದೆ ಹಾಜರಾಗಿ ಬೇಕಾಗಿರುವಂತಹ ಎವಿಡೆನ್ಸ್ ಅನ್ನು ಕೊಟ್ಟಿದ್ದಾರೆ, ಜೊತೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು FSLಗೆ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಇದನ್ನು ಹೊರತುಪಡಿಸಿ ಈಗಾಗಲೇ ಆತನ ಮೊಬೈಲ್ ಅನ್ನ ಏನು SIT ಅಧಿಕಾರಿಗಳು FSLಗೆ ಕಳಿಸಿದ್ದಾರೆ, ಅದರ ಒಂದು ಮಾಸ್ಟರ್ ಡಿವೈಸ್ ಏನಿದೆ ಅಥವಾ ಈ ಒಂದು ವಿಜುವಲ್ ಅಥವಾ ಆ ಒಂದು ವಿಡಿಯೋಗಳು ಎಲ್ಲಿಂದ ಬಂದಿದ್ದಾವೆ ಅನ್ನುವಂತಹ ಟ್ರ್ಯಾಕ್ ಅನ್ನು ಕೂಡ ಸದ್ಯಕ್ಕೆ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಇದನ್ನ ಎಲ್ಲ ನಡುವೆ ಈಗ ಕಾರ್ತಿಕ್ ಗೌಡ SIT ಮುಂದೆ ಹಾಜರಾಗಿ ಮತ್ತೆ ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಎದ್ದಿರುವಂತಹದ್ದು. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೂಡ ನೀಡಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.